ಹಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯೂಮನ್ ರಿಪ್ರೊಡಕ್ಷನ್ನ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಾವು ಹ್ಯೂಮನ್ ರಿಪ್ರೊಡಕ್ಷನ್ನ ಮುಂದಿನ ಭಾಗವನ್ನು ನಾವು ಸ್ಪರ್ಮ್ ಅನ್ನ ಓದ್ತಾ ಇದ್ದೇವೆ. ದಟ್ ಇಸ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅಥವಾ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅಂತೇಳಿ. ಈ ಸ್ಪರ್ಮು 4 ಭಾಗಗಳಾಗಿ ಡಿವೈಡ್ ಹಾಕೊಂಡಿದ್ದಾವೆ. ಹೆಡ್, ನೆಕ್, ಮಿಡಲ್ ಪೀಸ್ ಮತ್ತೆ ಟೇಲ್ ಅಂತ ಹೇಳಿ. ಈ 4 ಭಾಗಗಳನ್ನು ನಾವು ಕ್ಲಿಯರ್ ಒನ್ ಬೈ ಒನ್ ಓದ್ತಾ ಹೋಗೋಣ. ಸೊ ಮೊದಲನೇದು ಹೆಡ್. ಹೆಡ್ನ ನಾವು 2 ಭಾಗಗಳಾಗಿ ಫರ್ದರ್ ಮೋರ್ ಡಿವೈಡ್ ಮಾಡ್ಕೊಳ್ತೇವೆ. ಒಂದು ಎಕ್ರೋಸೋಮ್ ಅಂತ ಹೇಳಿ, ಆಯ್ತಾ. ಇನ್ನೊಂದು ನ್ಯೂಕ್ಲಿಯಸ್ ಕಂಟೈನಿಂಗ್ ಕ್ರೋಮೋಸೋಮಲ್ ಮಟೀರಿಯಲ್ ಅಂತ ಹೇಳಿ, ದ ಮೇನ್ ಪಾರ್ಟ್. ಓಕೆ, ಎಕ್ರೋಸೋಮ್ ಅಂದ್ರೆ ಏನು? ಇಟ್ ಈಸ್ ಅ ಪಾರ್ಟ್ ವಿಚ್ ಕನ್ಸಿಸ್ಟ್ ಆಫ್ ಎನ್ಸೈಮ್ಸ್. ಏನನ್ನ ಹೊಂದಿರ್ತವೆ? ಎನ್ಸೈಮ್ಸ್ ಗಳನ್ನ ಹೊಂದಿರುವಂತಹ ಒಂದು ಪರ್ಟಿಕ್ಯುಲರ್ ಭಾಗ. ಈ ಒಂದು ಪರ್ಟಿಕ್ಯುಲರ್ ಎಕ್ರೋಸೋಮ್ ನಲ್ಲಿ ಬೇರೆ ಬೇರೆ ರೀತಿಯ ಎನ್ಸೈಮ್ಗಳು ಹೊಂದಿರ್ತವೆ. ಓಕೆ, ಈ ಎನ್ಸೈಮ್ಗಳು ಏನಿದಾವೋ ಇವುಗಳು ಪೆನಿಟ್ರೇಷನ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಯು ಕ್ಯಾನ್ ಸೇ ದಟ್ ಎಗ್ನ ಲೇಯರ್ಗಳನ್ನ ಡಿಸಾಲ್ವ್ ಮಾಡಲಿಕ್ಕೆ, ಎಗ್ಗಿನ ಲೇಯರ್ಗಳನ್ನ ಡಿಸಾಲ್ವ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. Okay. The sperm head contains an elongated haploid nucleus, the anterior portion of which is covered by a cap-like structure called acrosome. So cap ತರ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರಬಹುದು ಇಲ್ಲಿ. You can see the cap, right? ಸೊ ಅದರ ಕೆಳಭಾಗದಲ್ಲಿರುವಂಥದ್ದು ಹೆಪ್ಲಾಯ್ಡ್. ಇದು ಏನಿದು? ಹೆಪ್ಲಾಯ್ಡ್ ಕ್ರೋಮೋಸೋಮ್ ಇದು, ಆಯ್ತಾ. ಇದರಲ್ಲಿ ಹೆಪ್ಲಾಯ್ಡ್ ಕ್ರೋಮೋಸೋಮ್ ಇರುತ್ತೆ. ಸೊ ಆಫ್ಟರ್ ದ ಪರ್ಟಿಕ್ಯುಲರ್ ಪೆನಿಟ್ರೇಷನ್ ಆಫ್ ದ sperm into the which one? Into the ಎಗ್ನ ಒಳಗಡೆಗೆ ಪೆನಿಟ್ರೇಷನ್ ಆದ ಮೇಲೆ ಅದೇನ್ ಮಾಡ್ತದೆ ಅಂತಂದ್ರೆ, ಬೇಸಿಕಲಿ ಇಲ್ಲಿರುವಂತಹ ಕ್ರೋಮೋಸೋಮ್ ಅನ್ನ ಆ ಸೈಟೋಪ್ಲಾಸಮ್ ಆಫ್ ದ ಎಗ್ಗಿಗೆ ಅದು ಬಿಡ್ತವೆ, ಆಯ್ತಾ. ಅಂಡ್ ದಿಸ್ ಇಸ್ ವಾಟ್ ಬೇಸಿಕಲಿ ಹೆಡ್ ಇಸ್. ಇದು ಹೆಡ್. ಅಂಡ್ ನೆಕ್ಸ್ಟ್ ಒಂದು ನೆಕ್. ಸೊ ನಮಗೆ ನೆಕ್ಕಿನ ಬಗ್ಗೆ ಅಷ್ಟು ಡೀಟೇಲ್ ಆಗಿ ನಮಗೆ NCERT ಸ್ಟಡಿ ಮಾಡ್ಲಿಕ್ಕಿಲ್ಲ, ಬಟ್ ಅದರದ್ದು ತುಂಬಾ ಬಹಳ ಮುಖ್ಯವಾದಂಥ ಫಂಕ್ಷನ್ಸ್ಗಳಿದಾವೆ. ಸೊ ಅವುಗಳು ನಮ್ಗೆ ಅವಶ್ಯಕತೆ ಇಲ್ಲದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡ್ತೇವೆ. ದ ಎಕ್ರೋಸೋಮ್ ಇಸ್ ಫಿಲ್ಡ್ ವಿತ್ ದ ಎನ್ಸೈಮ್ಸ್ ದಟ್ ಹೆಲ್ಪ್ಸ್ fertilization of the ovum. The middle piece processes numerous mitochondria. ಇಲ್ಲಿ ನೋಡಿ, ಮೈಟೋಕಾಂಡ್ರಿಯಾಗಳಿದಾವೆ. There are lot of mitochondria you can see over here. Okay. So ಈ ಮೈಟೋಕಾಂಡ್ರಿಯಾಸ್ ಅಲ್ಲಿ it becomes the energy source. ಈ ಮೈಟೋಕಾಂಡ್ರಿಯಾಗಳು ಎನರ್ಜಿ ಸೋರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಸ್ಪರ್ಮು, ಸೊ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದ ವೆಜೈನಾ, ದೆನ್ ಯೂಟರಸ್, ದೆನ್ ಟು ದ ಫೆಲೋಪಿಯನ್ ಟ್ಯೂಬ್, ಅಂಡ್ ಇಟ್ ವಿಲ್ ಎಂಡ್ ಅಪ್ ವಿತ್ ದ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್ ನೋನ್ ಆಸ್ ಆಂಪ್ಯುಲಾ, ವೇರ್ ದ ಫರ್ಟಿಲೈಸೇಷನ್ ಇಸ್ ಗೋನ್ ಟು ಟೇಕ್ಸ್ ಪ್ಲೇಸ್. ಅಲ್ಲಿ ತನಕ ಅವುಗಳು ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಅವುಗಳು ಏನ್ ಮಾಡ್ಕೊಂಡು ಹೋಗ್ಬೇಕು? ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕು. ಸೊ ಆ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸೊ ಅವುಗಳಿಗೆ ಏನ್ ಬೇಕಾಗುತ್ತೆ? ಮೇಜರ್ಲಿ ದೇ ನೀಡ್ ದಿಸ್ ಪರ್ಟಿಕ್ಯುಲರ್ ಎನರ್ಜಿ ಬೇಕಾಗುತ್ತೆ. ಸೊ ಅದನ್ನ ಮೈಟೋಕಾಂಡ್ರಿಯಾದಿಂದ ಅವುಗಳು ತಗೊಳ್ತವೆ. ಅದು ಎಲ್ಲಿದೆ? ಮಿಡಲ್ ಪೀಸ್ ನಲ್ಲಿ ನಾವು ನೋಡ್ಬೋದು. ಮುಂದೆ ಹೋಗೋದಿದ್ರೆ ಟೇಲ್. ದ ಹ್ಯೂಮನ್ ಮೇಲ್ ವಿಚ್ ಪ್ರೊಡ್ಯೂಸ್ ಎನರ್ಜಿ ಫಾರ್ ದ ಮೂವ್ಮೆಂಟ್ ಆಫ್ ಟೇಲ್ ದಟ್ ಫೆಸಿಲಿಟೇಟ್ಸ್ ಸ್ಪರ್ಮ್ ಮೊಟಿಲಿಟಿ ಎಸೆನ್ಷಿಯಲ್ ಫಾರ್ ಫರ್ಟಿಲೈಸೇಷನ್. ಇಲ್ಲಿ ಎರಡರದ್ದು ಕಥೆ ಹೇಳ್ತಾ ಇದ್ದಾನೆ. ಟೇಲಿಂದು ಕಥೆ ಹೇಳ್ತಾ ಇದ್ದಾನೆ, ಆಸ್ ವೆಲ್ ಆಸ್ ದ ಮೈಟೋಕಾಂಡ್ರಿಯಾ ಪ್ರೆಸೆಂಟ್ ಇನ್ ದ ಮಿಡಲ್ ಪೀಸ್ ಕೂಡ ಹೇಳ್ತಾ ಇದ್ದಾನೆ. ಸೊ ದಟ್ ಇಸ್ ವಾಟ್ ಬೇಸಿಕಲಿ ಏನದು, ದಟ್ ಇಸ್ ಏನಂತ ಕರಿತೇವೆ ನಾವು ಮಿಡಲ್ ಪೀಸ್ ಮತ್ತೆ ಟೇಲ್ ಅಂತ ಹೇಳಿ ಕರಿತೇವೆ. Then the human male ejaculates about 200 to 300 million sperms per ejaculation. ಪ್ರತಿಯೊಂದು ಸಲ ಸ್ಪರ್ಮ್ ಹೊರಗೆ ಬರ್ತದಲ್ವಾ, ಆಗ ಅಥವಾ ನಾವು ಸೆಮೆನ್ ಅಂತ ಏನ್ ಕರಿತೇವೋ, ಸೊ ಅದರ ಒಳಗಡೆಗೆ 200 ರಿಂದ 300 ಮಿಲಿಯನ್ ಸ್ಪರ್ಮ್ಸ್ ಇರುತ್ತೆ. ಅಟ್ ಅ ಟೈಮ್ ಎಷ್ಟಿರುತ್ತೆ? 200 ರಿಂದ 300 ಮಿಲಿಯನ್ ಸ್ಪರ್ಮ್ಸ್ ಗಳನ್ನ ನೋಡಬಹುದು ನಾವು, ಆಯ್ತಾ. A coitus of which for a normal fertility at least 60% of the sperm must have normal shape and size, and at least 40% of them must show vigorous motility. ಅಂದ್ರೆ ಈಗ 200 ರಿಂದ 200 ಮಿಲಿಯನ್ ಅಂತ ಅನ್ಕೊಳ್ಳೋಣ. 200 ಮಿಲಿಯನ್ ಅಲ್ಲಿ ಮಿನಿಮಮ್ 60%, ಓಕೆ, 60% ಅಂದ್ರೆ 120 ಮಿಲಿಯನ್ ಶುಡ್ ಶೋ ವಾಟ್? ಏನ್ ಶೋ ಮಾಡಬೇಕು? ನಾರ್ಮಲ್ ಶೇಪ್ ಅನ್ನ ಶೋ ಮಾಡಬೇಕು, ಮತ್ತೆ ನಾರ್ಮಲ್ ಸೈಜ್ ಅನ್ನ ಶೋ ಮಾಡಬೇಕು. ಮತ್ತೆ ಈ ಒಂದು ಪರ್ಟಿಕ್ಯುಲರ್ 120 ಮಿಲಿಯನ್ ಅಲ್ಲಿ 40% ಶುಡ್ ಶೋ ವಿಗರಸ್ ಮೊಟಿಲಿಟಿ. ಮೊಟಿಲಿಟಿ ಅಂದ್ರೆ ಮೂವ್ಮೆಂಟ್ ಅಂತ ಹೇಳಿ, ಆಯ್ತಾ. ವಿಗರಸ್ ಅಂದ್ರೆ ಫಾಸ್ಟ್ ಆದ ಮೂವ್ಮೆಂಟ್ ಅನ್ನ ತೋರಿಸ್ಬೇಕು. ಅಂದ್ರೆ ಮಾತ್ರ
ಒಬ್ಬ ವ್ಯಕ್ತಿಯ ವೀರ್ಯಾಣು ಏನಾಗಿರ್ತವೆ ಸ್ಪರ್ಮ್ಸ್ಗಳು. ಸೊ ದೇ ಆರ್ ಫರ್ಟೈಲ್, ದೇ ಆರ್ ಏಬಲ್ ಟು, ಫರ್ಟೈಲ್ ಅಂದ್ರೆ ಅರ್ಥ ಏನು? ಫರ್ಟೈಲ್ ಅಥವಾ ಫರ್ಟಿಲಿಟಿ ಅಂದ್ರೆ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಪ್ರೋಜನಿ, ಅವುಗಳು ಪ್ರೋಜನಿಯನ್ನ ಪ್ರೊಡ್ಯೂಸ್ ಮಾಡಬಹುದು ಅಥವಾ ಮಕ್ಕಳನ್ನ ಹೊಂದಬಹುದು ಆ ಸ್ಪರ್ಮ್ಸ್ಗಳಿಂದ ಅಂತ ಹೇಳಿ ಅರ್ಥ. ಸೊ ಇವುಗಳ ಕೌಂಟ್ ಕಡಿಮೆ ಆಗ್ತಾ ಬಂದಲ್ಲಿ ಸೊ ಆ ಒಂದು ಇಂಡಿವಿಜುವಲ್ ಏನಾಗ್ತಾ ಹೋಗ್ತಾನೆ, ಅವನಲ್ಲಿ ಪರ್ಟಿಕ್ಯುಲರ್ಲಿ ಮಕ್ಕಳನ್ನ ಪರ್ಟಿಕ್ಯುಲರ್ಲಿ ಪಡೆಯುವಂತಹ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಸೊ ನಾವು ಹೆಲ್ತ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ಸೊ ವ್ಯಸನವನ್ನ ಕಡಿಮೆ ಮಾಡ್ಕೊಂಡ್ರೆ, ನಾವು ವ್ಯಸನದಿಂದ ಮುಕ್ತರಾದ್ರೆ ಇಲ್ಲಿ ಏನಾಗ್ತವೆ ಸ್ಪರ್ಮ್ಸ್ಗಳು ಕೌಂಟು ಜಾಸ್ತಿ ಆಗ್ತಾ ಹೋಗ್ತವೆ. ಆಯ್ತಾ? ಸೊ ಈ ಸ್ಟ್ರಕ್ಚರು ನಿಮಗೆ ಬೇಸಿಕಲಿ ಇಟ್ ಕ್ಯಾನ್ ಕಮ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ಬರುವಂಥದ್ದು ವಿತ್ ಡಯಾಗ್ರಾಮ್ ಕೂಡ ಬರ್ಬೋದು. ಓನ್ಲಿ ಡಯಾಗ್ರಾಮ್ ಕ್ಯಾನ್ ಬಿ ಆಸ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಕೂಡ ಈ ಡಯಾಗ್ರಾಮ್ಗಳನ್ನ ಕೇಳ್ಬೋದು. ಸೊ ಹಾಗಾಗಿ ನೀವು ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಡಯಾಗ್ರಾಮು, ಇನ್ನೊಂದು ಡಯಾಗ್ರಾಮ್ ವಿತ್ ದ ಎಕ್ಸ್ಪ್ಲನೇಷನ್. ಇಷ್ಟೇ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕಾಗುತ್ತೆ. ಹೆಡ್ ಅಲ್ಲಿ ಎಕ್ರೋಸೋಮ್ ಮತ್ತೆ ದ ನ್ಯೂಕ್ಲಿಯಸ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಆಫ್ ದ ಹೆಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅದನ್ನ ಬರೆಯುವಂಥದ್ದು. ನಂತರ ಈ ಎಕ್ರೋಸೋಮ್ ಏನಿದೆ ಅಲ್ವಾ, ಆ ಎಕ್ರೋಸೋಮ್ ನ ಕೆಲಸ ಏನು, ಫಂಕ್ಷನ್ ಬರೆದ್ರೆ ಸಾಕು. ದೆನ್ ಮಿಡಲ್ ಪೀಸ್ ಅಲ್ಲಿ ಇರುವಂತ ಮೈಟೋಕಾಂಡ್ರಿಯಾದ ಫಂಕ್ಷನ್ ಏನು ಅಂತ ಬರೆದ್ರೆ ಸಾಕು. ದೆನ್ ಅಟ್ ದ ಸೇಮ್ ಟೈಮ್ ಈ ಮೈಟೋಕಾಂಡ್ರಿಯಾದಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಟೇಲ್ ಏನ್ ಮಾಡ್ತದೆ ಅಂತ ಹೇಳಿ ನಾವು ಅದನ್ನ ಬರೆದ್ರೆ ಸಾಕಾಗ್ತದೆ ಅದರ ಫಂಕ್ಷನ್ಸ್ಗಳನ್ನ. ದೆನ್ ಇದೊಂದು ಕೇಳ್ಬೋದು, ಎಲ್ಲಾದ್ರೂ ನೀಟ್ ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಆಗ್ಬೋದೇನೋ. ಇಲ್ಲಿ ಫರ್ಟಿಲಿಟಿ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 200 to 300 ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ನಲ್ಲಿ ಎಷ್ಟು ಮಿಲಿಯನ್ಸ್ ಆರ್ ಎಷ್ಟು ಪರ್ಸೆಂಟೇಜ್ ಇಸ್ ರಿಕ್ವೈರ್ಡ್ ಫಾರ್ ದ ಫರ್ಟಿಲಿಟಿ ಅಂತ ಕೇಳ್ಬೋದು. ಒಂದು 60% and 40% ವಿಗರಾಸಿಟಿ ಆರ್ ಮೊಟಿಲಿಟಿ ಅಂತ ಹೇಳಿ ಹೇಳ್ಬೇಕಾಗ್ತದೆ. ಸೊ ಹಾಗಾಗಿ ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಭಾಗಗಳು. Okay, moving to the next thing. Okay. Sperms released from the seminiferous tubules are transported by the accessory ducts. The secretion of epididymis, vas deferens, seminal vesicle, and prostate are essential for maturation and mobility of the sperm. The seminal plasma, along with the sperms, constitute the semen. The functions of the male sex accessory ducts and glands are maintained by the testicular hormones, that is androgens ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸೊ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇಂದ ರಿಲೀಸ್ ಆಗಿರುವಂತ ಒಂದಿಷ್ಟು ಸ್ಪರ್ಮ್ಸ್ ಗಳು ಏನಿರ್ತಾವೋ ಈ ನಂಬರ್ಸ್, ಆ ಸ್ಪರ್ಮ್ಸ್ ಗಳು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ದೇ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಬೈ ಎಕ್ಸೆಸರಿ ಡಕ್ಟ್ಸ್. ಎಕ್ಸೆಸರಿ ಡಕ್ಟ್ಸ್ ಗಳಿಂದ ಟ್ರಾನ್ಸ್ಫರ್ ಆಗ್ತಾ ಹೋಗ್ತವೆ. ನಾವು ಅದನ್ನ ಆಲ್ರೆಡಿ ತಿಳ್ಕೊಂಡಿದ್ದೇವೆ ನಾವು. ಸೆಕ್ರಿಷನ್ ಆಫ್ ಎಪಿಡೈಮಿಸ್, ನಾವು ಎಪಿಡೈಮಿಸ್ ನಿಂದ ಒಂದು ಸ್ವಲ್ಪ ಸೆಕ್ರಿಷನ್ಸ್ ಗಳು ಬರ್ತವೆ. ಓಕೆ, ದೆನ್ ವಾಸ್ ಡೆಫರೆನ್ಸ್ ಇಂದ, ಸಮೈನಲ್ ವೆಸಿಕಲ್ಸ್ ಇಂದ, ದೆನ್ ಪ್ರೋಸ್ಟೇಟ್ ಇಂದ, ಇವೆಲ್ಲ ಮ್ಯಾಚುರೇಷನ್ ಆಫ್ ಸ್ಪರ್ಮ್ ಅಂಡ್ ಮೊಟಿಲಿಟಿ ಆಫ್ ಸ್ಪರ್ಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು, ಎಪಿಡೈಮಿಸ್ ಸ್ಪರ್ಮ್ನ ಈ ಸ್ಪರ್ಮ್ ಎಪಿಡೈಮಿಸ್ ಬಂದಾಗ ಸೊ ಅದು ಮೆಚುರಿಟಿ ಆಗ್ತದೋ ಇಲ್ವೋ, ಈ ರೀತಿಯಲ್ಲಿ ಒಂದು ಕರೆಕ್ಟ್ ಮತ್ತೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಕೇಳ್ಬೋದು. ಸೊ ಆಗ ನೀವು ಬರಿಬೇಕಾಗ್ತದೆ ಕರೆಕ್ಟ್ ಅಂತೇಳಿ, ಯಾಕೆಂದ್ರೆ ಅದು ಮ್ಯಾಚುರೇಷನ್ಗೆ ಹೆಲ್ಪ್ ಮಾಡ್ತದೆ. ಇಲ್ಲಿ ತಗೊಂಡಿದ್ದಾರೆ ಸೆಕ್ರೀಷನ್ ಆಫ್ ಎಪಿಡೈಮಿಸ್ ಅಂತೇಳಿ ಅಲ್ವಾ. ಸೊ ಹಾಗೆ ಎಲ್ಲದರಲ್ಲೂ ಮ್ಯಾಚುರೇಷನ್ ಮತ್ತೆ ಮೊಟಿಲಿಟಿ ಆಗ್ತದೆ. The seminal plasma, ಇಲ್ಲಿ ಇಂಪಾರ್ಟೆಂಟ್, seminal plasma along with the sperms constitute semen. ಸೊ ಸೆಮೆನ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾನೆ ಎಲ್ಲಾದ್ರು. ಸೊ ಸಮ್ ವೇರ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಏನಂತ ಹೇಳಿ, ಸೆಮೆನ್ ಅಂದ್ರೆ ಏನಪ್ಪಾ ಅಂತ ಹೇಳಿ ಕೇಳ್ಬಹುದು. ದರ್ ಮೈಟ್ ಬಿ ಅ ಕ್ವಶನ್. ಸೆಮೆನ್ ಅಂದ್ರೆ ಏನು? ಸೆಮೆನ್ ಅಂದ್ರೆ ಏನು? ದ ಸ್ಪರ್ಮ್ಸ್ ಅಲಾಂಗ್ ವಿತ್ ದ ಸಮೈಲನ್ ಪ್ಲಾಸ್ಮಾ. ಏನು? ಸ್ಪರ್ಮ್ಸ್ ಅಲಾಂಗ್ ವಿತ್ ದ ಸಮೈನಲ್ ಪ್ಲಾಸ್ಮಾಕ್ಕೆ ನಾವೇನಂತ ಹೇಳಿ ಕರಿತೇವೆ, ವಿ ಕಾಲ್ ಇಟ್ ಆಸ್ the semen. The function of male sex accessory ducts and glands are maintained by the testicular hormone. Testicular hormones ಗಳಲ್ಲಿ ಈ ಆಂಡ್ರೋಜನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಇದರ ಫಂಕ್ಷನ್ಸ್ ಗಳನ್ನ ಮೇಂಟೈನ್ ಮಾಡಕ್ಕೆ. ಆಯ್ತಾ? ಸೊ that's what structure of sperm is. So we'll move to the next one. Okay, next ಬರೋದು oogenesis. Okay, it is very important to remember. Oogenesis is a little bit tricky part which you're going to have to learn, and we will learn that in a very simplest way. Okay, let's try to do that. Oogenesis ಅಂದ್ರೆ ಏನು? Oogenesis ಅಂದ್ರೆ the formation of mature female gamete. Female gamete ನ ಫಾರ್ಮ್ ಮಾಡುವಂಥದ್ದು. So you can consider it as ovum. ಓವಮ್ ನ ಫಾರ್ಮ್ ಮಾಡುವಂತ ಒಂದು ಪ್ರೊಸೆಸ್ ಏನಿದೆ ಅಲ್ವಾ, ಸೊ ಅದನ್ನ ನಾವೇನಂತ ಹೇಳಿ ಕರೆಯೋದು,
ನಾವು oogenesis ಅಂತ ಹೇಳಿ ಕರೆಯೋದು. ಆಯ್ತಾ? ಹೆಂಗೆ ಆಗ್ತದೆ oogenesis? ಇಟ್ ಇಸ್ ಲಿಟಲ್ ಬಿಟ್ ಡಿಫರೆಂಟ್ ಫ್ರಮ್ ಸ್ಪರ್ಮಾಟೋಜೆನಿಸಿಸ್. ಸ್ಪರ್ಮಾಟೋಜೆನಿಸಿಸ್ಗಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳಿ ಹೇಳ್ಬೋದು. ಹೇಗೆ ನೋಡ್ರಿ, oogenesis is initiated during the embryonic development stage when a couple of million gamete mother cells are formed within the fetal ovary. This is very important to remember. ಸೊ ನಾವೀಗ ಸ್ಪರ್ಮಾಟೋಜೆನಿಸಿಸ್ ಯಾವಾಗ ಬಿಗಿನ್ ಆಗುತ್ತೆ? ದ ಸ್ಪರ್ಮಾಟೋಜೆನಿಸಿಸ್ ಬಿಗಿನ್ಸ್ ಎಟ್ ದ ಪ್ಯೂಬರ್ಟಿ ಅಲ್ವಾ? ಸೊ ಸ್ಪರ್ಮಾಟೋಜೆನಿಸಿಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸ್ಪರ್ಮಾಟೋಜೆನಿಸಿಸ್ begins at puberty. Whereas ನೆನ್ಬಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ದ oogenesis begins at puberty lalla. oogenesis begins where? oogenesis begins during embryonic stage of the female fetus. Important to ನೆನ್ಪಿಟ್ಕೊಳ್ಳಿ. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಯಾವಾಗ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇರ್ತದೋ ಹಾಗೆ ಏನಾಗುತ್ತೆ, oogenesis ಸ್ಟಾರ್ಟ್ ಆಗ್ಬಿಡ್ತದೆ. oogenesis ನ ಯಾವ ಭಾಗ ಸ್ಟಾರ್ಟ್ ಆಗುತ್ತೆ? ಫಾರ್ಮೇಶನ್ ಆಫ್ ಗ್ಯಾಮೆಟ್ ಮದರ್ ಸೆಲ್ಸ್ ಅಂತ ಹೇಳಿ ಬರೀತಾನೆ ನೋಡ್ರಿ. ಸೊ ಗ್ಯಾಮೆಟ್ ಮದರ್ ಸೆಲ್ಸ್ ಗಳು ಫಾರ್ಮ್ ಆಗ್ತವೆ. ಯಾವುದು ಈ ಗ್ಯಾಮೆಟ್ ಮದರ್ ಸೆಲ್ಲು? ಇಟ್ ಇಸ್ ಕಾಲ್ಡ್ oogonia ಅಥವಾ oogoniyum ಅಂತ ಕೂಡ ಕರಿತೇವೆ. ನಾನು ಇಲ್ಲಿ ಬರೀತೇನೆ ನೋಡ್ರಿ, oogoniyum. ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ? ಇದು ಗ್ಯಾಮೆಟ್ ಮದರ್ ಸೆಲ್ ಅಥವಾ ಜರ್ಮ್ ಸೆಲ್ ಅಂತ ಕೂಡ ಕರಿಬಹುದು. ನೋ ಮೋರ್ oogonia ಆರ್ ಫಾರ್ಮ್ಡ್ ಅಂಡ್ ಆಡೆಡ್ ಆಫ್ಟರ್ ಬರ್ತ್. ಅಂದ್ರೆ ಮಗು ಬೆಳವಣಿಗೆಯಾಗಿ, ಮಗು ಭ್ರೂಣದಲ್ಲಿದ್ದಾಗ ಅದು ಬೆಳವಣಿಗೆಯಾಗಿ ತಾಯಿಯ ಗರ್ಭದಿಂದ ಹೊರ ಬಂದ ಮೇಲೆ ಸೊ ಅದರಲ್ಲಿ ಯಾವುದೇ ರೀತಿಯ oogoniyum ಸೆಲ್ಸ್ಗಳು ಅಂದ್ರೆ ಗ್ಯಾಮೆಟ್ ಮದರ್ ಸೆಲ್ಸ್ಗಳು ಎಡಿಷನ್ ಆಗೋದಿಲ್ಲ. ದೇರ್ ವುಡ್ ಬಿ ನೋ ಎಡಿಷನ್ ಅಂತ ಹೇಳಿ ಹೇಳ್ತೇವೆ. These cell starts a division and enter into a prophase 1 of the meiotic division and get temporarily arrested at the stage called primary oocytes. ಇದು ತುಂಬಾ ಇಂಪಾರ್ಟೆಂಟ್. ಮಿಯೋಸಿಸ್ಗೆ ಒಳಗಾಗುತ್ತೆ ಗ್ಯಾಮೆಟ್ ಮದರ್ ಸೆಲ್ಸ್ಗಳು ಅಥವಾ oogoniyum ಅಥವಾ oogonia ಅಂತ ಏನ್ ಕರಿತೇವೋ ಅದು ಯಾವುದಕ್ಕೆ ಒಳಗಾಗ್ತದೆ? So it undergoes the process of meiosis. But prophase 1 ನಲ್ಲಿ, ಯಾವುದರಲ್ಲಿ? prophase 1 ನಲ್ಲಿ, ಇಲ್ಲಿ ಏನ್ ಕಾಣಿಸ್ತಾ ಇದಲ್ಲ prophase 1 ಅಂತ ಹೇಳಿ, ನಿಮ್ಗೆ ನೆನಪಿರ್ಬೋದು prophase 1 ನಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಅಲ್ವಾ? ಸೊ ಲೆಪ್ಟೋಟೀನು, ಝೈಗೋಟೀನು, ಪ್ಯಾಕೆಟೀನು, ಡಿಪ್ಲೋಟೀನು, ಡಯಾಕೈನಸಿಸ್ ಅಂತ ಹೇಳಿ ಇಷ್ಟು ಸ್ಟೇಜಸ್ ಗಳು ನಡೀತವೆ, ರೈಟ್? ಆ ಸ್ಟೇಜಸ್ ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೆಲ್ಸ್ ಗಳು ಸ್ಟಾಪ್ ಆಗುತ್ತೆ, ಅಲ್ಲಿಗೆ ನಿಂತು ಹೋಗ್ತದೆ ಅದರದ್ದು ಡಿವಿಷನ್. prophase 1 ಮುಂದೆ ಅದು ಹೋಗೋದೇ ಇಲ್ಲ prophase 1 ನಂತರ. ಸೊ ಹಾಗಾದ್ರೆ ಆ ಸೆಲ್ಸ್ ಗಳನ್ನ ನಾವು ಏನಂತ ಹೇಳಿ ಕರಿತೇವೆ? ಅವುಗಳನ್ನ ಪ್ರೈಮರಿ oocyte ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಪ್ರೈಮರಿ oocytes ಅಂತ ಹೇಳಿ ಕರಿತೇವೆ. ಈಚ್ ಪ್ರೈಮರಿ oocyte then gets surrounded by a layer of granulosa cells. ಓಕೆ, ಇದು ಯಾವ ಸೆಲ್ಸ್ ಗಳಿಂದ ಇದು ಸುತ್ತುವರಿತದೆ? ಸೊ ಗ್ರಾನ್ಯುಲೋಸಾ ಒಂದು ಸೆಲ್ ಇರ್ತದೆ, ಆ ಸೆಲ್ಸ್ ಗಳ ಲೇಯರ್ ಈ ಒಂದು ಪ್ರೈಮರಿ oocyte ನ ಸುತ್ತಾಗ್ತಾ ಹೋಗುತ್ತೆ. ಅಂಡ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಫಾಲಿಕಲ್. ಆಫ್ಟರ್ ದಿಸ್ ನಾವೇನಂತ ಹೇಳಿ ಕರೆದ್ವಿ? ಪ್ರೈಮರಿ ಫಾಲಿಕಲ್ ಅಂತ ಹೇಳಿ ಕರಿತೇವೆ. A large number of these follicles degenerate during the phase from birth to the puberty. ಆಯ್ತಾ? ಸೊ ಮಗು ಹುಟ್ಟಬೇಕಾದ್ರೆ ಸೊ ಅದರಲ್ಲಿ ಪ್ರೈಮರಿ ಫಾಲಿಕಲ್ ಇರುತ್ತೆ. ಮಗು ಹುಟ್ಟಿದಾಗ, ಹೆಣ್ಣು ಮಗಳು ಹುಟ್ಟಿದಾಗ ಅದರಲ್ಲಿ ಪ್ರೈಮರಿ ಫಾಲಿಕಲ್ ಇರ್ತದೆ. ಹುಟ್ಟಿದಾಗಿನಿಂದ ಅಂದ್ರೆ ಬರ್ತ್ ಇಂದ ಪ್ಯೂಬರಿಟಿ ತನಕ, ಮೈನೇರುವ ತನಕ, ಅಥವಾ ಸೊ ಏನು ನಾವೇನು MC ಅಂತ ಕರಿತೇವೆ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅಂತ ಏನ್ ಕರಿತೇವೋ ಅದು ಆಗ ತನಕ ಕೂಡ ಸೊ ಅವುಗಳಲ್ಲಿ ಇರುವಂತಹ ಆ ಫೀಮೇಲ್ ಇಂಡಿವಿಜುವಲ್ ಅಲ್ಲಿ ಇರುವಂತಹ ಹೆಣ್ಣು ಮಗಳಲ್ಲಿ ಇರುವಂತಹ 60 to 80,000 ಅಂದ್ರೆ 60,000 ನಾಟ್ 60,000 to 80,000 ಪ್ರೈಮರಿ ಫಾಲಿಕಲ್ಗಳು ಏನಾಗ್ತವೆ? ಕಂಪ್ಲೀಟ್ ಆಗಿ ಉಳ್ಕೊಂಡಿರ್ತವೆ. ಮತ್ತೆ ಎಲ್ಲದು
ಡಿಜನರೇಟ್ ಆಗುತ್ತೆ. ಓನ್ಲಿ 60,000-80,000 ಫಾಲಿಕಲ್ಗಳು ಮಾತ್ರ ಉಳ್ಕೊಂಡಿರ್ತವೆ. ಮಿಲಿಯನ್ಸ್ ಆಫ್ ಇರೋದು ಡಿಜನರೇಟ್ ಆಗೋಗುತ್ತೆ. ಅಂಡ್ ದಟ್ ಟು ಇನ್ ದ ಈಚ್ ಓವರಿ. ರಿಮೆಂಬರ್ ದಟ್. ಅಂದ್ರೆ ರೇಂಜ್ ಏನ್ ತಗೊಳ್ತೀರಾ ಪ್ರೈಮರಿ ಫಾಲಿಕಲ್ದು ಇಂದು 2 ಓವರಿಯಲ್ಲಿ ಸೇರಿ. ಸೊ 120 to 160 ಅಲ್ವಾ. 120 ಅಂದ್ರೆ ಸೊ 1,20,000 to 1,60,000 ಪ್ರೈಮರಿ ಫಾಲಿಕಲ್ಸ್ಗಳು ಉಳ್ಕೊಂಡಿರ್ತವೆ ಅಂತ ಹೇಳಿ ಹೇಳ್ಬೋದು. The primary follicle gets surrounded by more layers of granulosa and new theca and are called secondary follicles. ಒಂದು ಹೊಸ ಪರ್ಟಿಕ್ಯುಲರ್ಲಿ ಲೇಯರ್ ಫಾರ್ಮ್ ಆಗುತ್ತೆ ಅಂಡ್ ಗ್ರಾನುಲೋಸಾ ಸೆಲ್ ಅದರೊಳಗಡೆ ಸುತ್ತು ಮತ್ತೆ 4-5 ಲೇಯರ್ಸ್ಗಳು ಸುತ್ತಕೊಳ್ತವೆ ಅಂಡ್ ಅದನ್ನ ನಾವು ಸೆಕೆಂಡರಿ ಫಾಲಿಕಲ್ ಅಂತ ಹೇಳಿ ಕರಿತೇವೆ. ಈಗ ದಿಸ್ ಸೆಕೆಂಡರಿ ಫಾಲಿಕಲ್ soon transforms into tertiary follicle. ನಂತರ ಏನಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಟರ್ಷರಿ ಫಾಲಿಕಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ವಿಚ್ ಈಸ್ ದ ಕ್ಯಾರೆಕ್ಟರೈಸ್ಡ್ ಬೈ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ ಆಂಟ್ರಮ್. ತುಂಬಾ ಇಂಪಾರ್ಟೆಂಟು. ಸೊ ಟರ್ಷರಿ ಫಾಲಿಕಲ್ ನ ಕ್ಯಾರೆಕ್ಟರ್ ಏನು ಅಂತ ಕೇಳಿದಾಗ ನಮ್ಮ ತಲೆಯಲ್ಲಿ ಏನ್ ಬರಬೇಕು, ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಕಾಲ್ಡ್ ಆಸ್ ಆಂಟ್ರಮ್ ಅಂತ ಹೇಳಿ ನೆನಪಿಗೆ ಬರಬೇಕು. ಅಂಡ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೀಟ್ನವರಿಗೆ. The theca layer is organized into an inner theca and an outer theca. Inner thecaವನ್ನ ಇಂಟರ್ನ ಅಂತ ಕರೆದ್ರೆ ಔಟರ್ ಥೀಕವನ್ನ ಎಕ್ಸ್ಟರ್ನ. ಸೊ ಈ ಥೀಕಲ್ ಲೇಯರ್ ಏನಿರುತ್ತದೋ ಆ ಥೀಕಲ್ ಲೇಯರು ಸೊ 2 ಲೇಯರ್ಗಳಾಗಿ ಬದಲಾಗ್ತವೆ, ಒಂದು ಇಂಟರ್ನಲ್ ಇನ್ನೊಂದು ಎಕ್ಸ್ಟರ್ನಲ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಡ್ರಾ ಯುವರ್ ಅಟೆನ್ಷನ್ ದಟ್ ಇಟ್ ಈಸ್ ದಿಸ್ ಸ್ಟೇಜ್ ದಟ್ ಪ್ರೈಮರಿ oocytes. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತನಕ ಫಾಲಿಕಲ್ಗಳು ಮಾತ್ರ ಚೇಂಜ್ ಆಗಿದಾವೆ ಅಲ್ವಾ. ಟರ್ಷರಿ ಫಾಲಿಕಲ್ ತನಕ ಕೂಡ ಸೊ ಏನಾಗಿದೆ, ಸೊ ಫಾಲಿಕಲ್ಗಳು ಮಾತ್ರ ಚೇಂಜ್ ಆಗಿದೆ. ಅದ್ರ ಒಳಗೆ ಇರುವಂತ ಪ್ರೈಮರಿ oocyte ನಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಈಗ ಪ್ರೈಮರಿ oocyte within the tertiary follicle grows in size and completes its first meiotic division. ಪ್ರೈಮರಿ oocyte ಸೊ ಇನ್ ದ ಪರ್ಟಿಕ್ಯುಲರ್ ಎಂಬ್ರಿಯೋದಲ್ಲಿ ಇಲ್ಲಿಗೆ ನಿಂತೋಗಿತ್ತು. ಎಲ್ಲಿಗೆ, ಪ್ರೋಫೇಸ್ 1ಗೆ ನಿಂತೋಗಿತ್ತು ಪ್ರೈಮರಿ oocyte. ಹೌದಾ. ಈ ಪ್ರೋಫೇಸ್ 1 ಅಲ್ಲಿ ನಿಂತಿದ್ದಂತಹ ಒಂದು ಏನು ಪ್ರೈಮರಿ oocytes ಗಳಿದಾವೋ ಅವುಗಳು ಟರ್ಷರಿ ಫಾಲಿಕಲ್ಗೆ ಬಂದ್ಮೇಲೆ ತಮ್ಮ ಮಿಯೋಸಿಸ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡುತ್ತೆ. Within the tertiary follicle grows in the size and completes the first meiotic division. It is an unequal division resulting in the formation of large haploid secondary oocyte and a tiny first polar body. 2 cells ಗಳು ಫಾರ್ಮ್ ಆಗ್ತವೆ. ಸೊ ಮೊದಲನೇದು ಮಿಯೋಸಿಸ್ 1 ನಲ್ಲಿ ಆಲ್ವೇಸ್ ನಮ್ಗೆ 2 ಸೆಲ್ ಸಿಗೋದು, ರಿಡಕ್ಷನಲ್ ಡಿವಿಷನ್ ಅಲ್ವಾ. ನಂಬರ್ ಆಫ್ ಕ್ರೋಮೋಸೋಮ್ಸ್ ರೆಡ್ಯೂಸ್ ಆಗಿ 2 ಡಾಟರ್ ಸೆಲ್ಸ್ ಗಳು ಸಿಗ್ತವೆ ಮಿಯೋಸಿಸ್ 1 ನಲ್ಲಿ. ಮಿಯೋಸಿಸ್ 2 ನಲ್ಲಿ ಮತ್ತೆ 2 ಸೆಲ್ಸ್ ಗಳು ಆಗ್ತವೆ ಈಕ್ವೇಷನಲ್ ಡಿವಿಷನ್ ಆಗಿ, ರೈಟ್. ಟೋಟಲ್ 4 ಸೆಲ್ಸ್ ಆಗುತ್ತೆ ಅವಾಗ. ಸೊ ಹೆಪ್ಲಾಯ್ಡ್ ಸೆಕೆಂಡರಿ oocyte ಫಾರ್ಮ್ ಆಗುತ್ತೆ ದೊಡ್ಡದು, ಇನ್ನೊಂದು ಸಣ್ಣ ಟೈನಿ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ. ಸೊ ಮುಂದೆ ನೋಡೋಣ. ಓಕೆ, ವಿಲ್ ಸಿ ಫರ್ದರ್. ಓಕೆ, ದ ಸೆಕೆಂಡರಿ oocyte remains bulk of the nutrient rich cytoplasm of the primary oocyte. The secondary oocyte retains bulk of the nutrient rich cytoplasm of the primary oocyte. Can you think any advantage? Yes, of course. Further division ಗೆ ಹೆಲ್ಪ್ ಆಗುತ್ತೆ ಇದು. yes, you can think advantage ಅಂತ ಇದ್ದಿದ್ದು ಏನಂತ ಬರೀತೀರಾ ನೀವು, ಯು ಗೋಯಿಂಗ್ ಟು ರೈಟ್ ಫಾರ್ ದ ಫರ್ದರ್ ಡಿವಿಷನ್ ಅಂತ ಬರೀಬಹುದು ಇಲ್ಲಿ, ಆಯ್ತಾ. ದೆನ್ does the first polar body born out of the first meiotic division divide further or degenerate? So they are not going to divide, they are going to degenerate. ಅವುಗಳು ಏನಾಗ್ತವೆ, ಡಿಜನರೇಟ್ ಆಗಿ ಹೋಗ್ತವೆ. they will never divide. At the present we are not very certain about this. ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಇದ್ರ ಮುಂದೆ ಏನು ಕೊಟ್ಟಿಲ್ಲ ಅಲ್ವಾ. The tertiary follicle further changes into mature follicle or Graafian follicle ಆಗಿ ಬದಲಾಗ್ತವೆ. The secondary oocyte forms a new member called as membrane called as zona pellucida ಅಂತ ಹೇಳಿ ಫಾರ್ಮ್ ಆಗುತ್ತೆ. Surrounding it, the zona pellucida will surround it. The Graafian follicle now ruptures to release the secondary oocyte, ನಾವು ಅದನ್ನ ಓಮ್ ಅಂತ ಕರಿತೇವೆ, to form from the ovary by the process called as ovulation ಅಂತ ಹೇಳಿ. ಈಗ ನಾವು ಇದರಲ್ಲಿ ನೋಡುವಂಥದ್ದು ಏನು ಅಂತಂದ್ರೆ, ಐ ವಿಲ್ ಶೋ ಯು ಒನ್ ಥಿಂಗ್. ನೋಡಿ ಇಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಏನೋ ಒಂದು ಓವರಿಯ ಚಿತ್ರ ಕಾಣ್ತಾ ಇದೆ. ಸೊ ಇದು ಪ್ರೈಮರಿ ಫಾಲಿಕಲ್, ದಿಸ್ ಇಸ್ ಅ ಪ್ರೈಮರಿ ಫಾಲಿಕಲ್.
ಅಂಡ್ ಈ ಪ್ರೈಮರಿ ಫಾಲಿಕಲ್ ಸೆಕೆಂಡರಿ ಫಾಲಿಕಲ್ ಆಗಿ ಡಿವೈಡ್ ಆಗುತ್ತೆ ಆರ್ ಫಾರ್ಮ್ ಆಗುತ್ತೆ ಬೈ ದ ಗ್ರಾನ್ಯುಲೋಸಾ ಲೇಯರ್ ಅಡಿಷನ್ ಆದ್ಮೇಲೆ ಅದು ಟರ್ಷರಿ ಫಾಲಿಕಲ್ ಆಗಿ ಬದಲಾಗ್ತದೆ. ಟರ್ಷರಿ ಫಾಲಿಕಲ್ ಕಾಣಿಸ್ತಾ ಇರಬಹುದು ಇದಿಷ್ಟು ಭಾಗ. ಸೊ ಇದೇನಿದು ಆಂಟ್ರಮ್ ಅಂತ ಕರಿತೇವೆ, ಅದನ್ನ ಏನಂತ ಕರಿತೇವೆ ನಾವು, ಆಂಟ್ರಮ್ ಅಂತ ಹೇಳಿ ಕರಿತೇವೆ. ದೆನ್ ಇದೇ ಟರ್ಷರಿ ಫಾಲಿಕಲ್ ಇರುವಂತಹ ಪ್ರೈಮರಿ ಊಸೈಟ್ ಇಟ್ ಕಂಪ್ಲೀಟ್ಸ್ ಮಿಯೋಸಿಸ್ ಟು ಫಾರ್ಮ್ ದ ಸೆಕೆಂಡರಿ ಊಸೈಟ್, ಮತ್ತೆ ಒಂದು ಟೈನಿ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಒಂದೇನು ಸೆಕೆಂಡರಿ ಊಸೈಟ್ ಇದೆಯೋ ಇಟ್ ಇಸ್ ನಾಟ್ ಗೋಯಿಂಗ್ ಟು ಗೋ ಫರ್ದರ್ ಅಂಡರ್ ಗೋ ದ ಮಿಯೋಸಿಸ್ ಟು, ಅಲ್ಲಿಗೆ ಮುಗೀತು ಓವರಿಯಲ್ಲಿ ಕತೆ. ಸೆಕೆಂಡರಿ ಊಸೈಟ್ ಆಯ್ತು. ಈ ಸೆಕೆಂಡರಿ ಊಸೈಟ್ ಯಾವ್ದ್ರಲ್ಲಿದೆ, ಟರ್ಷರಿ ಫಾಲಿಕಲ್ ಇದೆ. ಈ ಟರ್ಷರಿ ಫಾಲಿಕಲ್ ಏನಾಗುತ್ತೆ ಅಂತಂದ್ರೆ ಸೊ ಮತ್ತೆ ಅವುಗಳು ಅಡಿಷನ್ ಆಗುತ್ತೆ. ದರ್ ವುಡ್ ಬಿ ಅಡಿಷನ್, ಯು ಕ್ಯಾನ್ ಸಿ ಓವರ್ ಹಿಯರ್ ನೋಡ್ರಿ. ಟರ್ಷರಿ ಫಾಲಿಕಲ್ ಮ್ಯಾಚ್ಯೂರ್ ಫಾಲಿಕಲ್ ಆಗಿ ಬದಲಾಗ್ತವೆ, ದಟ್ ಇಸ್ ಗ್ರಾಫಿಯನ್ ಫಾಲಿಕಲ್ ಆಗಿ ಬದಲಾಗ್ತವೆ, ಆಯ್ತಾ. ಅಂಡ್ ಈ ಸೆಕೆಂಡರಿ ಊಸೈಟ್ಗೆ ಇನ್ನೊಂದು ಮೆಂಬ್ರೇನ್ ಆಡ್ ಆಗುತ್ತೆ. ದರ್ ವುಡ್ ಬಿ ಅನದರ್ ಮೆಂಬ್ರೇನ್ ಇಸ್ ಆಡೆಡ್ ನೌನ್ ಆಸ್ ಝೋನಾ ಪೆಲುಸಿಡಾ ಅಂತ ಹೇಳಿ ಒಂದು ಮೆಂಬ್ರೇನ್ ಆಡ್ ಆಗುತ್ತೆ. ಅಂಡ್ ಅವುಗಳು ಇಲ್ಲಿ ಹೊರಗೆ ಬರ್ತವೆ. ಇಲ್ಲಿ ಓವಮ್ ಅಂತ ಹೇಳಿ ಬರ್ಕೊಂಡಿದ್ದೀರಾ, ಇಟ್ ಇಸ್ ನಾಟ್ ಓವಮ್. ಸೊ ಇದೇನಿದು ಸೆಕೆಂಡರಿ ಊಸೈಟ್ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಕು. ಲೇಟೆಸ್ಟ್ ಎಡಿಷನ್ ಅಲ್ಲಿ ಅದನ್ನ ಸೆಕೆಂಡರಿ ಊಸೈಟ್ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಹಳೆ ಬುಕ್ ಗಳಲ್ಲಿ ಓಮ್ ಅಂತ ಇರಬಹುದು, ದಯವಿಟ್ಟು ಓಮ್ ಅಂತ ಇದ್ದವರು ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ರಿಲೀಸ್ ಆಗೋದು ಸೆಕೆಂಡರಿ ಊಸೈಟ್ ಆಗಿರುತ್ತೆ. ಯಾವ್ದ್ರಿಂದ, ಗ್ರಾಫಿಯನ್ ಫಾಲಿಕಲ್ ಇಂದ. ಅಂಡರ್ಸ್ಟುಡ್? ಓಕೆ. ನಾ ಓಕೆ ನಾ ಇದೊಂದು ಎರಡು ಕ್ವಶನ್ ಕೇಳಿದೆ ನೋಡ್ರಿ. ಕ್ಯಾನ್ ಯು ಐಡೆಂಟಿಫೈ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ಸ್ಪರ್ಮಾಟೋಜೆನೆಸಿಸ್ ಅಂಡ್ ಓಜೆನೆಸಿಸ್? ಇದು ನಿಮ್ಮ ಕೆಲಸ. ನಾನೀಗ ಹೇಳಿರೋದನ್ನ ನೀವು ಡಿಫರೆನ್ಶಿಯೇಟ್ ಮಾಡಿ ಕಾಮೆಂಟ್ ಮಾಡಬಹುದು. ಏನೇನು ಬೇರೆ ಬೇರೆ ಊಜೆನಿಸಸ್ ನಲ್ಲಿ ಮತ್ತೆ ಸ್ಪರ್ಮಾಟೋಜೆನೆಸಿಸ್ ಅಲ್ಲಿ ಏನು ಮೇಜರ್ ಡಿಫರೆನ್ಸಿಯೇಷನ್ ಇದೆ ಅಂತೇಳಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ, ನಾವು ಮತ್ತೆ ಒಮ್ಮೆ ನೋಡೋಣ. ನೋಡ್ರಿ, ಇದು ಅಗೇನ್ ಇಟ್ ಕ್ಯಾನ್ ಬಿ ಆಸ್ಕ್ ಫಾರ್ ಅ 5 marks ಕ್ವಶನ್. ಓಕೆ, ಆರ್ ಓನ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆದ್ರೆ 3 marks ಕೇಳ್ಬೋದು. ಮೊದಲೇನಿರುತ್ತೆ, ಇಲ್ಲೊಂದು ಊಗೋನಿಯಾ ಇದೆ. ಓಕೆ, ಅದು ಯಾವ್ದ್ರಲ್ಲಿ, ಸೊ ದಿಸ್ ಪರ್ಟಿಕ್ಯುಲರ್ಲಿ ಊಗೋನಿಯಾ ಇಸ್ ಫೌಂಡ್ ಆರ್ ದ ಜರ್ಮ್ ಮದರ್ ಸೆಲ್ ಆರ್ ದ ಗ್ಯಾಮೆಟ್ ಮದರ್ ಸೆಲ್ ಅಂತ ಏನ್ ಕರಿತೇವೋ ಅದನ್ನ ನಾವು ಎಂಬ್ರಿಯೋ ಸ್ಟೇಜ್ ಅಲ್ಲಿ ನೋಡೋದು. ಇಲ್ಲಿ ಬರ್ಕಡೆ ಇದೆ ನೋಡ್ರಿ, ಫೀಟಲ್ ಲೈಫ್ ಅಂತ ಹೇಳಿ. ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್, ಫೀಟಲ್ ಲೈಫ್ ಅಂತ ಹೇಳಿ. ದೆನ್ ಊಗೋನಿಯಾ ಫಸ್ಟ್ ಮೈಟಾಸಿಸ್ ಒಳಗಾಗುತ್ತೆ. ಬಹಳಷ್ಟು ಮತ್ತೆ ಊಗೋನಿಯಾವನ್ನೇ ಅದು ಫಾರ್ಮ್ ಮಾಡುತ್ತೆ. ಇಟ್ ವಿಲ್ ರಿಪೀಟೆಡ್ಲಿ ಅಂಡರ್ಗೋ ದ ಡಿಫರೆನ್ಸಿಯೇಷನ್. ಮೈಟಾಸಿಸ್ ಒಳಗಾಗುತ್ತೆ, ತುಂಬಾ ಊಗೋನಿಯವನ್ನ ಫಾರ್ಮ್ ಮಾಡುತ್ತೆ. ಆ ಊಗೋನಿಯಂ ಏನಿದೆ ಅಲ್ವಾ, ಅದು ಮಿಯೋಸಿಸ್ 1 ಗೆ ಎಂಟರ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಮಿಯೋಸಿಸ್ 1. ದ ಸೆಲ್ ವಿಚ್ ಎಂಟರ್ಸ್ ಇನ್ ಟು ದ ಮಿಯೋಸಿಸ್ 1, ಯಾವ ಸೆಲ್ಲು ಮಿಯೋಸಿಸ್ 1 ಗೆ ಎಂಟರ್ ಆಗುತ್ತಲ್ವಾ ಆ ಸೆಲ್ ನಾವು ಪ್ರೈಮರಿ ಊಸೈಟ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಪ್ರೈಮರಿ ಊಸೈಟ್. ಅಂಡ್ ಇಟ್ ಬಿಕಮ್ಸ್ ವಾಟ್ ಏನಂತ ಹೇಳ್ಬೋದು, ಸ್ಟಕ್ ಆಗ್ಬೋದು. ಓಕೆ, ಅಥವಾ ರೆಸ್ಟ್. ಇಲ್ಲಿದೆ ಕಾಣಿಸ್ತಾ ಇದು ಪ್ರೈಮರಿ ಊಸೈಟ್. ದಿಸ್ ಆಲ್ಸೋ ಪ್ರೈಮರಿ ಊಸೈಟ್. ಓಕೆ, ಈ ಪ್ರೈಮರಿ ಊಸೈಟ್ ಏನಿದೆ ಅದು ಎಲ್ಲಿ ಸ್ಟಕ್ ಆಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಸ್ಟಕ್ ಇನ್ ದ, ನೋಡಿ, ಫಸ್ಟ್ ಮಿಯೋಟಿಕ್ ಡಿವಿಷನ್ ಕಂಪ್ಲೀಟ್ ಪ್ರಯರ್ ದ ಓವ್ಯುಲೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಪ್ರೈಮರಿ ಊಸೈಟ್ ಏನಿದೆಯೋ ಅದು ಸ್ಟಕ್ ಆಗ್ಬಿಡ್ತದೆ ಪ್ರೊಫೇಸ್ 1 ಅಲ್ಲಿ, ಆಯ್ತಾ. ಬರ್ತ್ ಆದ್ಮೇಲೆ, ಆಫ್ಟರ್ ದ ಬರ್ತ್, ಪ್ಯೂಬರಿಟಿಗೆ ಬಂದ ನಂತರ, ಆಯ್ತಾ, ಏನು ಟರ್ಷರಿ ಫಾಲಿಕಲ್ ಫಾರ್ಮ್ ಆಗಿರುತ್ತೋ ಅಲ್ಲಿ ತನಕ, ಆ ಟರ್ಷರಿ ಫಾಲಿಕಲ್ ನಲ್ಲಿ ಏನಾಗುತ್ತೆ, ದ ಮಿಯೋಸಿಸ್ ಕಂಪ್ಲೀಟ್ ಆಗುತ್ತೆ. ಮಿಯೋಸಿಸ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ, ಸೆಕೆಂಡರಿ ಊಸೈಟ್ ಸಿಗುತ್ತೆ. ಆಫ್ಟರ್ ದ ಮಿಯೋಸಿಸ್ 1 ವಿ ಆರ್ ಗೋಯಿಂಗ್ ಟು ಗೆಟ್ ಸೆಕೆಂಡರಿ ಊಸೈಟ್. ನೆನ್ಬಿಟ್ಕೊಳ್ಳಿ, ಮಿಯೋಸಿಸ್ 1 ಆದ್ಮೇಲೆ ನಮಗೆ ಸೆಕೆಂಡರಿ ಊಸೈಟ್ ಸಿಗುತ್ತೆ. ಈ ಸೆಕೆಂಡರಿ ಊಸೈಟ್ ಓವ್ಯುಲೇಷನ್ ನ ಮುಖಾಂತರ ಹೊರಗೆ ಬರುತ್ತೆ. ದ ರಿಲೀಸ್ ಆಫ್ ಸೆಕೆಂಡರಿ ಊಸೈಟ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್ is known as secondary or the ovulation from which secondary oocyte is generated. ಈ secondary oocyte ಏನಿದೆಯೋ ಅದು ಫರ್ಟಿಲೈಸೇಷನ್ ಸಮಯದಲ್ಲಿ, ಡ್ಯೂರಿಂಗ್ ದ ಫರ್ಟಿಲೈಸೇಷನ್, ಇಟ್ ಕಂಪ್ಲೀಟ್ಸ್ ಇಟ್ಸ್ ಹೋಲ್ ಪ್ರೊಸೆಸ್ ಆಫ್ ಮಿಯೋಸಿಸ್ ಆರ್ ಮಿಯೋಸಿಸ್ 2 ಅನ್ನ ಕಂಪ್ಲೀಟ್ ಮಾಡುತ್ತೆ ಅಂಡ್ ಪ್ರೊಡ್ಯೂಸಸ್ ಓವಮ್, ಅಥವಾ ಇದನ್ನ ಊಟಿಡ್ ಅಂತ ಕೂಡ ಕರಿತೇವೆ ನಾವು. ಏನಂತ ಕರಿತೇವೆ, ಊಟಿಡ್. ಇದು ಕೂಡ ಅನ್ಇಕ್ವಲ್ ಡಿವಿಷನ್ ಆಗಿರುತ್ತದೆ. ಇಲ್ಲೂ ಕೂಡ ಅನ್ಇಕ್ವಲ್ ಡಿವಿಷನ್, ಫಸ್ಟ್ 1 ಅಲ್ಲಿ ಕೂಡ, ಎರಡನೇದ್ರಲ್ಲಿ ಕೂಡ ಅನ್ಇಕ್ವಲ್ ಡಿವಿಷನ್. ಇಲ್ಲಿ ಸೆಕೆಂಡ್ ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ ಅಂಡ್ ಇನ್ನೊಂದು ಓವಮ್ ಅಥವಾ ಊಟಿಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದೆಲ್ಲಾಗೋದು ಅಡಲ್ಟ್ ಸ್ಟೇಜ್ ಅಲ್ಲಿ ಆಗುವಂಥದ್ದು, ನೆಕ್ಸ್ಟ್ ಫೇಸ್. ಈಗ ನಿಮ್ಗೆ ಕ್ವಶನ್ ಇರ್ಬೋದು, ಸರ್ ಇದರಲ್ಲಿ ಹೆಪ್ಲಾಯ್ಡ್ ಯಾವುದು, ಡಿಪ್ಲಾಯ್ಡ್ ಯಾವುದು ಅಂತ ಹೇಳಿ. ಇಲ್ಲಿ ಊಗೋನಿಯಾದಿಂದ ಏನು ಪರ್ಟಿಕ್ಯುಲರ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆರ್ ಪ್ರೈಮರಿ ಊಸೈಟ್ ಅಂಕ ಏನ್ ತಗೊಳ್ತೇವೋ ಅವುಗಳು ಏನಾಗಿರ್ತವೆ, 23 ಪ್ಯಾರ್ಸ್ ಅಲ್ಲಿ ಇರುತ್ತೆ. ಅಥವಾ ನೀವೇನಂತ ಕನ್ಸಿಡರ್ ಮಾಡಬಹುದು, 46 ಕ್ರೋಮೋಸೋಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ ಅದು ಟಿಲ್ ಎಲ್ಲಿ ತನಕ, ಟಿಲ್ ಪ್ರೈಮರಿ ಊಸೈಟ್ ತನಕ ಕೂಡ, ಅದು ಪ್ರೈಮರಿ ಊಸೈಟ್ ತನಕ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಕೂಡ ಅವುಗಳು ಏನಾಗಿರ್ತವೆ 46 ನಂಬರ್ ಅಲ್ಲಿ ಇರುತ್ತೆ.
ದೆನ್ ಯಾವಾಗ ಸೆಕೆಂಡರಿ ಗೆ ಬರುತ್ತಲ್ವಾ, ಯಾವಾಗ ಮಿಯೋಸಿಸ್ 1 ಆಗುತ್ತಲ್ವಾ, ಆಗ ಅದರ ಒಂದು ಪರ್ಟಿಕ್ಯುಲರ್ ಕ್ರೋಮೋಸೋಮ್ ನಂಬರ್ ರೆಡ್ಯೂಸಸ್ ಟು 23, 23 ಕ್ರೋಮೋಸೋಮಿಗೆ ರೆಡ್ಯೂಸ್ ಆಗ್ತದೆ. ಇಲ್ಲಿಂದ ಮುಂದೆ ಏನೇ ಆಗೋದಿದ್ರು ಅದು ಕೂಡ ಏನಾಗಿರ್ತದೆ, ಸೊ ಅದು ಹೆಪ್ಲಾಯ್ಡ್ ಆಗಿರ್ತದೆ ಅಥವಾ 23 ನಂಬರ್ ಕ್ರೋಮೋಸೋಮ್ಸ್ ಹೊಂದಿರ್ತವೆ. ಸೊ ಇಲ್ಲಿ ಡಿಪ್ಲಾಯ್ಡ್, ಇಲ್ಲಿ ಹೆಪ್ಲಾಯ್ಡ್. ಸೊ ದಟ್ ಇಸ್ ವಾಟ್ ಬೇಸಿಕಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್. ಇದನ್ನ ಕೇಳುವಂತ ಎಲ್ಲ ಚಾನ್ಸಸ್ಗಳು ಇದಾವೆ. ಸೊ ಮೇಕ್ ಶ್ಯೂರ್ ಯು ಪ್ರಾಕ್ಟಿಸ್ ಇಟ್.